ಮಶ್ರೂಮ್ ಬಿರಿಯಾನಿ ಇವಾಗ ತಿಂತಾ ಇದೀವಿ ಬಿಸಿ ಬಿಸಿ ವಡಾ ಪಾವ್ ಇಡ್ಲಿ ವಡೆ. ಅದಕ್ಕೆ ನಾವು ಇಡ್ಲಿ ಚಾಕ್ಲೇಟ್ ಪಾನ್ ಅಂತ ₹20 ಅಂತ ಕಡಿಮೆ ತಗೊಂಡ್ವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ. ಇವತ್ತು ನಾವು ಏನು ಮಾಡ್ತಿದೀವಿ ಅಂದರೆ ಕ್ರೇಜಿ ಕಂಟೆಂಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ನೀವೆಲ್ಲ ಕಡೆ ಗೊತ್ತು, ಬೆಂಗಳೂರಲ್ಲಿ ಯಾರೋ ಇರ್ತಿರೋರಿಗೆಲ್ಲ ಗೊತ್ತು ವಿಜಯನಗರ ಫುಡ್ ಶೇಕ್ ಏನು ಹೆಂಗೆ ಅಂತ. ಸೊ ಎಲ್ಲ ರಿವ್ಯೂಸ್ ಹೇಳ್ತಾರೆ, ಯೂಟ್ಯೂಬರ್ಸ್ ಹೇಳ್ತಾರೆ ವಿಜಯನಗರ ಫುಡ್ ಶೇಕ್ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ. ನಾವು ಅದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ. ಇವತ್ತು ನನ್ನ ಜೊತೆಗೆ ಇಬ್ರು ಮೇನ್ ಊಟ ತಿಂಡಿ ರಿವ್ಯೂ ಹೇಳೋರು ಅವರೇ ಇಬ್ರು ಮೇನ್ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡ್ತೀನಿ ಇವತ್ತು. ನೋಡಿ, ಸಂಜಯ್, ಮೋಹನ್ ಅಲಿಯಾಸ್ ಶಶಿ. ಸೊ ಬನ್ನಿ ಗೈಸ್, ಇವಾಗ ನಾವು ಫಸ್ಟ್ ಐಟಮ್ ಏನ್ ತಿಂತೀವಿ ಆಕ್ಚುಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಬಜೆಟ್ ಒಂದು 300 ಅಂತ ಅನ್ಕೊಳ್ಳಿ. 300 ಅಲ್ಲಿ ನಾವು ಎಷ್ಟು ಐಟಮ್ ಕವರ್ ಮಾಡ್ಬೋದು, ಟೇಸ್ಟ್ ಹೆಂಗಿರುತ್ತೆ ರಿವ್ಯೂ ಇವರಿಬ್ರು ಕೊಡ್ತಾರೆ, ಬನ್ನಿ ನೋಡೋಣ. ನಾವು ಫಸ್ಟ್ ಏನ್ ತಗೊಂಡಿದೀವಿ? ಮಶ್ರೂಮ್ ಬಿರಿಯಾನಿ. ಇವಾಗ ಮೋಹನ್ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾನೆ. ಪ್ರೈಸ್ ಎಷ್ಟು ಮೋಹನ? ₹60 ಒಂದು ಪ್ಲೇಟ್. ₹60 ಗೈಸ್. ನೋಡೋಣ, ಬಜೆಟ್ ಏನು ಅಷ್ಟು ಓಕೆ, ನೋಡೋಣ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪರವಾಗಿಲ್ಲ, ಮಶ್ರೂಮ್ ಪೀಸ್ ಅಂತೂ ಸಿಗ್ತೈತೆ. ಟೇಸ್ಟ್ ಮಾಮೂಲಿ ಮನೇಲಿ ಮಾಡಿದಿರೋ ಪಲಾವ್ ತರ ಐತೆ. ವರ್ತಿತ್ತು ₹60 ಇಲ್ವಾ? ಏನಾಯ್ತು ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಬಿಟ್ಟೈತೆ. ಮಸಾಲೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಉಪ್ಪು ಮಿಕ್ಕಿದೆಲ್ಲ ಓಕೆ ಕೊಡ್ಬೋದು. ಇಷ್ಟು ಪ್ರೈಸ್ಗೆ 1 ಪ್ಲೇಟ್ ಕೊಡ್ಬೋದು ಆರಾಮ. ಔಟ್ ಆಫ್ 10 ರೇಟಿಂಗ್ಸ್ ಕೊಡಿ. ಎಷ್ಟು ಕೊಡ್ತೀಯಾ? 7.5. ನೀನು ಮಚ್ಚ? ಸೇಮ್ 7.5. ಚೆನ್ನಾಗೈತಾ? ಓಕೆನಾ? ಚೆನ್ನಾಗೈತಾ? ಮೇನಾ ಮಶ್ರೂಮ್ ಪೀಸು. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ, ನೋಡೋಣ ಹೆಂಗೈತೆ ಅಂತ. ಓಕೆ ಗೈಸ್, ನನ್ನ ಪ್ರಕಾರ ಇದಕ್ಕೆ ನಾನು 6 ಕೊಡ್ತೀನಿ. ನೋಡೋಣ ನೆಕ್ಸ್ಟ್ ಯಾವ ಐಟಮ್ ತಗೊಂತೀವಿ ಅಂತ ನೋಡಿ. ಯೂಶುವಲ್ ಆಗಿ ಮಾಮೂಲಿ ಗೋಬಿ ಮಂಚೂರಿ, ಪಾಲಕ್ ಮಂಚೂರಿ ಎಲ್ಲ ತಿಂದಿರ್ತೀರಾ. ಇಲ್ಲಿ ಮೆನ್ಯೂಲಿ ಹೊಸದಿತ್ತು, ಏನಪ್ಪಾ ಅಂದ್ರೆ ಆಲೂ ಮಂಚೂರಿ ಅಂತೆ. ಅದೇನ್ ನೋಡೋಣ ಅಂದ್ಬಿಟ್ಟು ಇವತ್ತು ತಗೊಂಡಿದೀವಿ ಆಲೂ ಮಂಚೂರಿ ಅಂತ. ಆಲೂಗೆಡ್ಡೆ ತಿನ್ಬಿಟ್ಟು ಹೇಳ್ತೀನಿ. ಸೇಮ್ ಮಸಾಲೆ ಎಲ್ಲ ಆಲೂ ಏನು ಗೋಬಿಗೆ ಏನ್ ಹಾಕ್ತಾರೆ ಅದೇ ಹಾಕಿದ್ದಾರೆ, ಆದ್ರೆ ಆಲೂಗೆಡ್ಡೆ ಯೂಸ್ ಮಾಡವ್ರೆ. ಆಲೂಗೆಡ್ಡೆ ಸ್ವಲ್ಪ ಕ್ರಿಸ್ಪಿ ಆಗಿದೆ, ಎಲ್ಲ ಚೆನ್ನಾಗಿದೆ. ಔಟ್ ಆಫ್ 10 8. ಚೆನ್ನಾಗಿತ್ತಾ? ಮತ್ತೆ ಪ್ರೈಸ್ ಎಷ್ಟು? ಪ್ರೈಸ್ ಹಾಫ್ 30, ಫುಲ್ 60. ವರ್ತಿಟ್ ಅನ್ಸ್ತಾ? ಹಾಫ್ 30 ತಗೊಂಡಿದೀವಿ, ವರ್ತಿದ್ಯಾ ಗೈಸ್? ಇವಾಗ ನಾನು ತಿಂತೀನಿ, ನಾನು ಒಂದು ಪೀಸ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನಾವೆಲ್ಲ ಗೋಬಿ ಟ್ರೈ ಮಾಡಿದ್ವಿ ನಾನು ಮೋಹನ್ ಎಲ್ಲ ಕಡೆ, ಯಾಕಂದ್ರೆ ನಮ್ಮ ಮಧ್ಯೆ ಫುಡ್ ಅಂದ್ರೆ ಹೆವಿ ಇಷ್ಟ, ಎಲ್ಲೋದು ತಿಂತಾನೆ ಇರ್ತೀವಿ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದಾರೆ, ಲಾಂಗ್ ನೋಸ್ ಬ್ರೋ ಅಂತ. ನೆಕ್ಸ್ಟ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಕಾಯ್ತಾ ಇರಿ. ನಾನು 10 7.5. ಇನ್ನು ಬೇರೆ ಬೇರೆ ತಿನ್ನೋದಿದೆ, ಹೊರತು 7.5 ಓಕೆ ಅನಿಸ್ತದೆ. ನೆಕ್ಸ್ಟ್ ಟೈಮ್ ಏನ್ ತಿಂತೀವಿ ನೋಡೋಣ. ನಾವು 2 ಐಟಮ್ ಆದ್ಮೇಲೆ ತಗೊಂಡಿರೋದು ಸೋಡಾ, ಮಸಾಲಾ ಸೋಡಾ. ಇಲ್ಲಿ ತಗೋ ಬಂದವನೇ ನೋಡಿ, ಅಲ್ಲಿ ಮೋಹನ್ ಬರ್ತಾವನ, ಗಾಡಿ ಏನೋ ಆಯ್ತು, ಸೊ ಅದಕ್ಕೆ ನೋಡ್ತಾವನೆ. ರಿವ್ಯೂ ಹೇಳ್ತಾರೆ, ನೋಡೋಣ. ಗೈಸ್ ಚೆನ್ನಾಗಿದೆ, ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು, ಮಸಾಲೆ ಇನ್ನೊಂಚೂರು ಹಾಕ್ಬೇಕಿತ್ತು. ಆದ್ರೆ ಅಂಕಲ್ ಮಾತ್ರ ಹೈಜಿನಿಕ್ಸ್ ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ. ಯಾರು ಬಂದ್ರೆ ಅಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಮೋಹನ್ ಹೇಳ್ತೇನೆ. ರಿಫ್ರೆಶಿಂಗ್
ಆನಿಯನ್ ಸ್ಟೈಲ್ ನೋಡಿ ಹೆಂಗಿದೆ ಫ್ಲೇವರ್ಫುಲ್. ಲೈಮ್ ಫ್ಲೇವರ್ ಸಖತ್ ಬರ್ತಾ ಇದೆ. ಮಸಾಲ ಮಾತ್ರ ಸಖತ್ತು. ಕೋಲ್ಡ್ ಆಗೈತೆ. ಸಖತ್ ನೀಟು. ಔಟ್ ಆಫ್ 10 9. ನೀನು 8. ಗೈಸ್ ನಾನು ಅಬ್ಸರ್ವ್ ಮಾಡಿದೆ, ಫುಲ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾವ್ರೆ. ನೋಡೋಣ, ಚೆನ್ನಾಗಿದೆ. ನಾನು ನನ್ನ ಕಡೆಯಿಂದ ಅದಕ್ಕೆ 8.5 ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಐಟಮ್ ಏನ್ ತಿಂತೀವಿ ಅಂತ ತೋರಿಸ್ತೀನಿ. ಗೈಸ್ ಇವಾಗ ನಾವು ತಿಂತಿದೀವಿ ಉಪ್ಪಿಟ್ಟು ಮಸಾಲ. ಚೆನ್ನಾಗಿದೆ ಗೈಸ್ ಉಪ್ಪಿಟ್ಟು ಮಸಾಲ. ಉಪ್ಪಿಟ್ಟು ಅಂತೂ ಕರಮ್ ಆಗಿ ಮಸ್ತಾಗಿದೆ. ಎಲ್ಲ ನೋಡ್ರಿ, ಟೊಮೊಟೊ, ಮ್ಯಾಂಗೋ, ಕ್ಯಾರೆಟ್ ಎಲ್ಲ ಕಾಳುಗಳು ಎಲ್ಲ ಹಾಕಿದ್ದಾರೆ. ಸಗದಾಗಿದೆ. ಎಷ್ಟು ಮಚ್ಚ ರೇಟು? 7.5. ನೀನು ಮೋನ ಎಷ್ಟು ಕೊಡ್ತೀಯಾ? ಎಷ್ಟು ಕೊಡ್ತೀಯ? ಅವ್ನ್ 20 ರೇಟ್ ಕೇಳಿದ್ದು ರಿವ್ಯೂ ಅಲ್ಲ. ಆಕ್ಚುಲ್ ಆಗಿ ಪ್ರೈಸ್ ಬಂದ್ಬಿಟ್ಟು 40 ರೂಪಾಯಿ. ಓಕೆ, ಏನು ಅಷ್ಟು ಎನ್ಸ್ತಿಲ್ಲ. ನಾನು ಇದಕ್ಕೆ 6 ಕೊಡ್ತೀನಿ. ನೀನು 7.5. ನೀನು 7. 7. ಬನ್ನಿ ಅಷ್ಟು ನೆಕ್ಸ್ಟ್ ಟೈಮ್ ತಿಂತೀವಿ ಅಂತ ತೋರಿಸ್ತೀನಿ. ಇದು ಓಕೆ ಅನ್ಸುತ್ತೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ನಾವಿವಾಗ ತಿಂತಾ ಇದೀವಿ ಬಿಸಿ ವಡಾ ಪಾವ್. ಬನ್ನಿ ಗೈಸ್ ಟೇಸ್ಟ್ ಹೇಳ್ತೀನಿ ಇದ್ರದ್ದು. ಮೆಣಸಿನಕಾಯಿ ಜೊತೆ ತಿನ್ನ ಬನ್ನಿ. ಚೆನ್ನಾಗಿದೆ ಗೈಸ್. ಒಂದು ಸ್ವಲ್ಪ ಖಾರ ಜಾಸ್ತಿ, ಅದು ಪರವಾಗಿಲ್ಲ, ಚೆನ್ನಾಗಿದೆ. ಉಪ್ಪು ಹಾಕ್ಬಿಡಿ. ಲೋ ಡ್ಯಾಶ್ ಮೆಣಸಿನಕಾಯಿ ಜೊತೆ ತಿನ್ಬಿಟ್ಟು ಖಾರ ಇದೆ. ಇವಾಗ ಮೋಹನ್ ಗೈಸ್ ವಡಾಪಾವ್ ಚೆನ್ನಾಗೈತೆ, ಆದ್ರೆ ನೀನು ಆ ಥರ ಏನು ಖಾರ ಏನೂ ಇಲ್ಲ. ಖಾರ ಇದೆ ಗೈಸ್. ತಿಂದ ಅಭ್ಯಾಸ, ನಮಗೆ ತಿಂದ ಅಭ್ಯಾಸ ಎಲ್ಲ ಏನು ಮಾಡ್ತೀರಾ? ಇವತ್ತೆಲ್ಲ ಫುಲ್ ಜಿಮ್ಗೆಲ್ಲ ಚೀಟಿಂಗ್. ನಮ್ಮಲ್ಲಿ 2 kg ಜಾಸ್ತಿ ಆಗ್ಬಿಟ್ಟು ತಿಂತಿದ್ದೆ. ಓಕೆ, ಚೆನ್ನಾಗೈತೆ. ನಾನು ರೇಟಿಂಗ್ಸು ಇದಕ್ಕೆ 6.5 ಕೊಡ್ತೀನಿ. ನೀನು 7. ನೀನು 5 ಗೈಸ್. ಖಾರ ಜಾಸ್ತಿ. ಓಕೆ ಗೈಸ್, ನೆಕ್ಸ್ಟ್ ಟೈಮ್ ತಿಂದು ತೋರಿಸ್ತೀನಿ ಬೈ ನಿಮಗೆ. ಹುಷಾರು ಠೀಕ್ ಪಕ್ಕಣ್ಣ. ಪಾಪ ಕೈಗೆ ಗೈಸ್ ಇವಾಗ. ಬನ್ನಿ ಗೈಸ್, ನೆಕ್ಸ್ಟ್ ಬೇರೆ ಐಟಮ್ ತಗೊಳ್ಳೋಣ. ಆಫ್ ಆಲ್ ಯಾವುದೇ ಫ್ಯಾಮಿಲಿಯವ್ರು ಬಂದು ಫಸ್ಟ್ ನೋಡೋದೇನು ಇಡ್ಲಿ ವಡೆ. ಅದಕ್ಕೆ ನಾವು ಇಡ್ಲಿ ತೊಗೊಬಂದಿದ್ದೀವಿ. ಅದು ನಾವು ಕ್ಲೀನಾಗಿ ವಿಜಯನಗರದಲ್ಲೆಲ್ಲ ಫಸ್ಟ್ ನೋಡಿ ಸರ್ಚ್ ಮಾಡಿ ಯಾವುದೇ ಬೆಸ್ಟ್ ಐಟಮ್ ಅಂತ ಹೇಳಿದ್ದೀರಲ್ಲ, ಲಿಸ್ಟ್ ಬಂದಿರುತ್ತಲ್ಲ, ಅದನ್ನು ನಾವು ತಿಂತಾ ಇರೋದು. ಎಲ್ಲ ಟ್ರೈ ಮಾಡೋಕೆ ಹೋಗ್ತಿಲ್ಲ, ಬೆಸ್ಟ್ ಐಟಮ್ ಮಾತ್ರ ತೋರಿಸ್ತಾ ಇದ್ದೀವಿ ನಿಮಗೆ. ಬನ್ನಿ ಇವಾಗ ಇಡ್ಲಿ ತಿಂದು ನೋಡೋಣ. ಇಡ್ಲಿ ಫುಲ್ ಸಾಫ್ಟ್ ಆಗಿದೆ. ಒಳ್ಳೆ ಹೂ ಥರ ಇದೆ ಗೈಸ್. ಹಿಂಗೆ ಒಂದು ಟಕ್ ಅಂತ ಸೌಂಡ್ ಕೊಡ ತಿಂದ್ಬಿಟ್ಟು. ಸೂಪರ್ ಗೈಸ್. ಆ್ಯಕ್ಚುಲಾಗಿ ಚಟ್ನಿ ಸ್ವಲ್ಪ ಸಪ್ಪೆ ಐತೆ. 2 ಚಟ್ನಿ ಕೊಟ್ಟವ್ರ, 2 ಚಟ್ನಿ ಜೊತೆ ತಿಂದರೆ ಚೆನ್ನಾಗಿದೆ ಟೇಸ್ಟು. ನಾನು ನನ್ನ ಪ್ರಕಾರ ಇದಕ್ಕೊಂದು 8 ಕೊಡ್ತೀನಿ. ಯಾಕಂದರೆ ಇಡ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ, ಚಟ್ನಿ ಸ್ವಲ್ಪ ಸಪ್ಪೆ. ಈ ಚಟ್ನಿ ಇದಕ್ಕೂ ಮ್ಯಾಚ್ ಮಾಡಿಕೊಂಡ್ರೆ ಕರೆಕ್ಟ್ ಆಗಿದೆ. ಚೆನ್ನಾಗಿದೆ ಗೈಸ್. ಚಾಕ್ಲೇಟ್ ಪಾನ್ ಅಂತ ಹೊಸದು, ಯಾವತ್ತೂ ತಿಂದಿಲ್ಲ. ಫುಲ್ ತಿನ್ಬಿಡು ಒಂದು ಸತಿಗೆ. ಚಾಕ್ಲೇಟ್ ಆಮೇಲೆ ಎಲ್ಲ ಮಾಮೂಲಿ ಪಾನಲ್ಲಿ ಏನಿರುತ್ತೋ ಅದೇ ಇರುತ್ತೆ. ಮೇಲ್ಗಡೆ ಚಾಕ್ಲೇಟು ಫ್ಲೇವರ್ ಚೆನ್ನಾಗಿದೆ.
ಎಷ್ಟು ಕೊಡ್ತಾ ಔಟ್ ಆಫ್ 10? ನೀನು ಎಷ್ಟು? ನಾನು 9 ಕೊಡ್ತೀನಿ. ಬಟ್ ಒಂದು ಯಾಕೆ ಕಡಿಮೆ ಕೊಡ್ತೀನಿ ಅಂದರೆ ಒಂದು ಪಾವ್ 40 ರೂಪಾಯಿ ತುಂಬ ಜಾಸ್ತಿ ಆಯಿತು. ಅದು ಬಿಟ್ಟರೆ ಟೇಸ್ಟ್ ಮಾತ್ರ ಕ್ರೇಜಿ ಆಗೈತೆ. ಚಾಕ್ಲೇಟ್ ಇರೋ ದಪ್ಪ ಇರಲಿಲ್ಲ ಸ್ವಲ್ಪ ಇದು ಚಾಕ್ಲೇಟ್ ಹೊಸ ಹತ್ರ ಏನೋ ಟ್ರೈ ಮಾಡೋದು ಚೆನ್ನಾಗಿದೆ. ರೈಸ್ ವಾಟರ್ ಮೆಲನ್ ಜ್ಯೂಸು 20 ರೂಪಾಯಿ ಅಂತ ಕಡಿಮೆ ತಗೊಂಡ್ವಿ. ಬಟ್ ವಾಟರ್ ಮೆಲನ್ಗಿಂತ ನೀರೇ ಜಾಸ್ತಿ ಐತೆ, ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಟ್ಟವ್ರೆ. ಓಕೆ ಸರ್, ನಾನು ಹಬ್ಬ ಅಂದರೆ ಇದಕ್ಕೆ ಒಂದು 3 ಕೊಡ್ತೀನಿ ಅಷ್ಟೇ. ಬನ್ನಿ. ಸೊ ರೈಸ್ ಫೈನಲಿ ವಿಜಯನಗರದಲ್ಲಿ ಯಾವ್ಯಾವ ಅಂಗಡಿ ಫೇಮಸ್ ಫುಡ್ ಸಿಗುತ್ತೋ ಅದೆಲ್ಲ ತಗೊಂಡು ರಿವ್ಯೂ ಮಾಡಿದ್ದೀವಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಪಾರ್ಟ್ 2 ಬೇಕು ಅಂದರೆ ಇದಕ್ಕೆ ಬರೀ 30 ಕಮೆಂಟ್ ಮಾಡಿ 50 ಲೈಕ್ಸ್ ಮಾಡ್ತಾ ಪಾರ್ಟ್ 2 ಬರ್ತೀವಿ. ಆ್ಯಂಡ್ ನಾವಿಲ್ಲಿ ಬರೋಕ್ಕಿಂತ ಮುಂಚೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ, ನಾವು ಸೆಲೆಕ್ಟ್ ಮಾಡಿದ್ವಿ ಅಂಗಡಿನ ಯಾವ್ಯಾವ ತಿನ್ಬೇಕು ಎಲ್ಲೆಲ್ಲಿ ತಿನ್ಬೇಕು ಅಂತ ಹತ್ತಿನ ರಿವ್ಯೂ ಹೇಳಿದೀವಿ. ಇನ್ನೂ ಎಷ್ಟೊಂದು ವೆರೈಟೀಸ್ ಐಟಮ್ ಇದೆ, ಅದೆಲ್ಲ ಬೇಕು, ಅದ್ರ ಎಕ್ಸ್ಪೀರಿಯನ್ಸ್ ಬೇಕು, ರಿವ್ಯೂ ಬೇಕು ಅಂದ್ರೆ ಹೇಳ್ದಂಗೆ 30 ಕಮೆಂಟ್ಸ್ 50 ಲೈಕ್ಸ್ ಶೇರ್ ಮಾಡಿ ನೆಕ್ಸ್ಟ್ ಪಾರ್ಟ್ 2 ತಗೊಂಡ್ಬರ್ತೀವಿ. ಬನ್ನಿ ಮೋಹನ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಹೇಳ ಹೆಂಗಿತ್ತು? ಹೆಂಗಿತ್ತು ಮಚ್ಚ? ಚೆನ್ನಾಗಿತ್ತು. ಸೊ ಗೈಸ್ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಮಾಡೋ ಖುಷಿ.